ನಮಸ್ಕಾರ, ನಾನು ನವಿತಾ ಜೈನ್. ರಾಜ್ಯದಲ್ಲಿ 2 ದಿನ ರಾಹುಲ್ ಗಾಂಧಿ ಕೂಡಲ ಸಂಗಮದಲ್ಲಿ ಬಸವಣ್ಣನ ಜಪ. ಲಿಂಗಾಯತ ವರ್ಸಸ್ ಬ್ರಾಹ್ಮಣ, ಲಿಂಗಾಯತ ಮತಗಳಿಗೆ ರಾಗ. ಹೇಗಿದೆ ಕಾಂಗ್ರೆಸ್ ನಾಯಕರ ಪ್ಲಾನ್? ಕಾಂಗ್ರೆಸ್ಗೆ ವರ್ಕೌಟ್ ಆಗತ್ತಾ ರಾಹುಲ್ ಲಿಂಗಾಯತ ಜಪ? ರಾಜ್ಯದಲ್ಲಿ ಇವತ್ತಿನಿಂದ ರಾಹುಲ್ ಗಾಂಧಿ ಅಬ್ಬರಿಸಲಿದ್ದಾರೆ. ಕಿತ್ತೂರು ಕರ್ನಾಟಕ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ. ಲಿಂಗಾಯತ ಮತ ಬುಟ್ಟಿ ಮೇಲೆ ರಾಹುಲ್ ಗಾಂಧಿ ಕಣ್ಣಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಂಚಾರವನ್ನ ಮಾಡಲಿದ್ದು ಕಿತ್ತೂರು ಕರ್ನಾಟಕ ಗೆಲ್ಲೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇವರ ಟಾರ್ಗೆಟ್ ಒಂದೇ, ಲಿಂಗಾಯತ ಮತಗಳನ್ನ ತಮ್ಮ ಕಡೆ ಸೆಳೆಯೋದು. ಬಾಗಲಕೋಟೆಯ ಕೂಡಲ ಸಂಗಮದಿಂದ ರಾಗ ಪ್ರಚಾರವನ್ನ ಮಾಡಲಿದ್ದಾರೆ. ಬಸವ ಜಯಂತಿ ಇವತ್ತು. ಬಸವ ಜಯಂತಿ ಅಂದೇ ಲಿಂಗಾಯತ ಮತಬುಟ್ಟಿಗೆ ಕಾಂಗ್ರೆಸ್ ಲಗ್ಗೆಡೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಇವತ್ತು ಲಿಂಗಾಯತ ಬೆಲ್ಟ್ ನಲ್ಲಿ ರಾಹುಲ್ ಗಾಂಧಿ ಮತಬೇಟೆ ಮಾಡಲಿದ್ದಾರೆ. ಇನ್ನು ಕಿತ್ತೂರು ಕರ್ನಾಟಕದ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ಬಸವ ಜಯಂತಿ ಪ್ರಯುಕ್ತ ಇವತ್ತು ರಾಹುಲ್ ಗಾಂಧಿ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ರಾಹುಲ್ ಗಾಂಧಿ ಅವರ ಆಗಮನದಿಂದ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಉತ್ಸಾಹ ಇದೆ, ಲಿಂಗಾಯತ ಸಮುದಾಯದ ಮೇಲೆ ಯಾವ ರೀತಿಯಾದಂತಹ ಕಣ್ಣನ್ನ ಇಡಲಾಗಿದೆ, ಆ ಮತಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ನೋಡಬೇಕು. ಇನ್ನು ವಿಜಯಪುರ ನಗರದಲ್ಲಿ ರಾಹುಲ್ ರೋಡ್ ಶೋ ಮಾಡ್ತಾರೆ ಮಧ್ಯಾಹ್ನದ ವೇಳೆಗೆ. ಇವತ್ತು ವಿಜಯಪುರದಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಗದಗ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಲಿಂಗಾಯತ ಸಮುದಾಯದ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಈ ಸಲ ಅದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ. ಈ ಸಲದ ಎಲೆಕ್ಷನ್ ಪ್ರಚಾರ ಕೂಡ ಕಾಂಗ್ರೆಸ್ನಿಂದ ಈ ಭಾಗದಿಂದನೇ ನಡೀತಾ ಇರೋದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ತಯಾರಿ ಮಾಡಿಕೊಂಡಿದೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ? ಖಂಡಿತವಾಗಿಯೂ ನಮಿತಾ ಜೈನ್, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ 44 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತದಾರರೇ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಮತದಾರರನ್ನ ಬಿಜೆಪಿ ತನ್ನಲ್ಲೇ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ, ಕಾಂಗ್ರೆಸ್ ತನ್ನತ್ತ ಸೆಳೆಯೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇತ್ತೀಚೆಗಷ್ಟೇನು ಕೆಲವು ಬಿಜೆಪಿಲಿರ್ತಕ್ಕಂತಹ ಲಿಂಗಾಯತ ನಾಯಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದು ರೀತಿಯ ಟೆನ್ಷನ್ ಎದುರಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಕೂಡ ಲಿಂಗಾಯತರ ಶ್ರದ್ಧಾ ಕೇಂದ್ರ ಅಂತಲೇ ಕರೆಸಿಕೊಳ್ಳುವಂತಹ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಭೇಟಿ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಒಂದು ರೀತಿ ರಾಜಕೀಯ ತಂತ್ರಗಾರಿಕೆ ಅಡಗಿರುವಂಥದ್ದು ಕೂಡ ಸತ್ಯ ಆಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ 11:45ಕ್ಕೆ ಕೂಡಲ ಸಂಗಮಕ್ಕೆ ಬರುವಂತಹ ರಾಹುಲ್ ಗಾಂಧಿ ಅವರು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಸವ ಧರ್ಮ ಪೀಠ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯುವ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5ರಿಂದ 6ಕ್ಕೂ ಹೆಚ್ಚು ಪ್ರಮುಖ ಸ್ವಾಮೀಜಿಗಳು ಭಾಗಿಯಾಗಲಿಕ್ಕಿದ್ದಾರೆ. ಅದರ ಜೊತೆಗೇನೆ ರಾಹುಲ್ ಗಾಂಧಿ ಅವರ ಜೊತೆಗೆ ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಹಾಗೂ MB ಪಾಟೀಲ್ ಅವರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಇಲ್ಲಿರ್ತಕ್ಕಂತಹ ನಾಯಕರು ಇದು ಯಾವುದೇ ರೀತಿಯಾದಂತಹ ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾ ಬಂದರೂ ಕೂಡ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಕಳೆದ ಬಾರಿ ಅಂದರೆ ಹೋದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಏನು ಮುನ್ನೆಲೆಗೆ ಬಂದಿತ್ತು, ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅಮಿತ್ ಶಾ ಅವರು ಭೇಟಿಯವರು ಕೊಡುವ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಟಾಂಗನ್ನು ಕೊಟ್ಟಿದ್ದರು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ನಮ್ಮದು ವಿರೋಧ ಇದೆ ಅನ್ನುವಂತಹ ಸಂದೇಶವನ್ನು ಸಾರಿದರು. ಈಗ ಸದ್ಯಕ್ಕೆ ಅದೇ ಮಾದರಿಯಲ್ಲಿ ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಕೂಡಲ ಸಂಗಮಕ್ಕೆ ಭೇಟಿ ನೀಡುವ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿರ್ತಕ್ಕಂತಹ MB ಪಾಟೀಲ್ ಅವರು ಯಾವುದೇ ರೀತಿಯಾದಂತಹ ಈ ಕಾರ್ಯಕ್ರಮದ ಬಗೆಗಿನ ವಿಚಾರಗಳನ್ನು ಬಿಟ್ಕೊಡ್ತಾ ಇಲ್ಲ. ಇದು ರಾಜಕೀಯೇತರ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋಂಥದ್ದು ಕೂಡ ನಾವು ಹೇಳಿಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವ ಮೂಲಕ ಜಾರ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಅವರಿರುವಂಥದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಎಲೆಕ್ಷನ್ ಬಿಸಿ ಬೆನ್ನಲ್ಲೇ ದೇವರ ಮೊರೆ ಹೋಗಿದ್ದಾರೆ DK ಶಿವಕುಮಾರ್. ಅಧಿಕಾರಕ್ಕಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ DKಶಿ. ಶೃಂಗೇರಿಯಲ್ಲಿ DK ಶಿವಕುಮಾರ್ ಮತ್ತು ಕುಟುಂಬದಿಂದ ಈಗ ಚಂಡಿಕಾ ಯಾಗವನ್ನು ಮಾಡಲಾಗ್ತಾ ಇದೆ. ನಿನ್ನೆಯಷ್ಟೇ ಸಂಕಲ್ಪವನ್ನ ಮಾಡಲಾಯಿತು. ನಿನ್ನೆ ರಾತ್ರಿ ಆಗಮಿಸಿದಂತಹ DK ಶಿವಕುಮಾರ್ ಮತ್ತು ಅವರ ಕುಟುಂಬಸ್ಥರು ರಾತ್ರಿಯ ಸಂಕಲ್ಪವನ್ನ ಮಾಡಿದ್ದಾರೆ. ಇವತ್ತು ಈಗ ಚಂಡಿಕಾ ಯಾಗ ನಡೆಯಲಿದೆ. ರಾಜ ಮಹಾರಾಜರು ನಡೆಸ್ತಾ ಇದ್ದಂತಹ ಯಾಗ, ಶಕ್ತಿ ದೇವತೆಗೆ ಸಂಬಂಧಪಟ್ಟಂತಹ ಯಾಗ ಇದು. ಅಧಿಕಾರಕ್ಕಾಗಿ ವೇದ ಮಂತ್ರ ಪಠಣವನ್ನ ಮಾಡಲಾಗುತ್ತೆ. 700 ಬಾರಿ ದುರ್ಗಾ ಸಪ್ತಶತಿ ಶ್ಲೋಕದ ಪಾರಾಯಣ ಆಗುತ್ತೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗೆಯ ಆರಾಧನೆ ನಡೆಯುತ್ತೆ.
ಈಗ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನುವಂತಹ ನಂಬಿಕೆಯ ಮೇಲೆ ಚಂಡಿಕಾ ಯಾಗವನ್ನ ಮಾಡಲಾಗತ್ತೆ. ಅಧಿಕಾರಕ್ಕಾಗಿ ಈ ಒಂದು ಯಾಗವನ್ನ ನಡೆಸಲಾಗತ್ತೆ. ಈಗ ನಾವು DK ಶಿವಕುಮಾರ್ ಮಾತ್ರ ಅಲ್ಲ, ಅನೇಕ ರಾಜಕೀಯ ನಾಯಕರು ಇಂತಹ ಯಾಗವನ್ನ ಮಾಡಿಸಿ ಅದರ ಫಲವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾಡಿಸ್ತಾ ಇರುವಂತಹ ಈ ಯಾಗ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಅಂತಾನೆ ಹೇಳಬೇಕು. ಶೃಂಗೇರಿಯಲ್ಲಿ ಚಂಡಿಕಾ ಯಾಗವನ್ನ ನಡೆಸಲಾಗ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡಬಹುದು. ಒಂದೇ ದಿನ ಭರ್ಜರಿ ಕ್ಯಾಂಪೇನ್, 6 ಜಿಲ್ಲೆಗಳು 11 ಕ್ಷೇತ್ರಗಳು, ಸಿಎಂ ಜಯವಾಹಿನಿ ರೋಡ್ ಶೋ, ಇಡೀ ದಿನ ಕಂಪ್ಲೀಟ್ ರೌಂಡ್ಸ್. ಮೈಸೂರಿಗೆ ಅಮಿತ್ ಶಾ, ಹೇಗಿದೆ ವರುಣ ಗೆಲ್ಲೋ ಪ್ಲಾನ್, ಬಿಜೆಪಿ ಜಯವಾಹಿನಿ. ಇಂದಿನಿಂದ ರಾಜ್ಯದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದು ಬಿರುಸಿನ ಪ್ರಚಾರ ಆರಂಭ ಮಾಡ್ತಾ ಇದೆ. ಬೆಂಗಳೂರು ಬಸವೇಶ್ವರ ವೃತ್ತದಿಂದ ಬಿಜೆಪಿ ಪ್ರಚಾರ ಶುರುವಾಗುತ್ತೆ. ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮೆಗಾ ಪ್ರಚಾರಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗ ಏನಿದ್ರು ಪ್ರಚಾರದ ಅಬ್ಬರನೇ, 3 ಪಕ್ಷಗಳು ಅಬ್ಬರದ ಪ್ರಚಾರ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಬಿಜೆಪಿ ಕಡೆಯಿಂದ ನೋಡೋದಾದ್ರೆ ಬೆಳಗ್ಗೆ 9:45ಕ್ಕೆ ಆರಂಭ ಆಗುತ್ತೆ, ರಾತ್ರಿ 10 ಗಂಟೆಗೆ ದಾವಣಗೆರೆಯಲ್ಲಿ ಅಂತ್ಯ ಆಗುತ್ತೆ. 6 ಜಿಲ್ಲೆಗಳ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಚಾರದ ಯಾತ್ರೆ ನಡೆಯುತ್ತೆ. ಪ್ರಚಾರದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ. ಇಂದಿನಿಂದ ಎಲ್ಲಾ ಪಕ್ಷಗಳ ಮತಬೇಟೆ ಬಿರುಸನ್ನು ಪಡೆದುಕೊಂಡ್ರೆ ಇನ್ನು ಬೆಂಗಳೂರಿನ ಬಸವೇಶ್ವರ ವೃತ್ತದಿಂದ ಬಿಜೆಪಿಯ ಯಾತ್ರೆ ಆರಂಭ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಈ ಯಾತ್ರೆ ಆರಂಭ ಆಗಲಿದೆ. ಯಲಹಂಕ, ದೊಡ್ಡಬಳ್ಳಾಪುರ, ನೆಲಮಂಗಲ, ದಾಬಸ್ಪೇಟೆ, ತುಮಕೂರಿನ ಗೂಳೂರು, ತುಮಕೂರು ನಗರ, ಗುಬ್ಬಿ, ಇನ್ನು KB ಕ್ರಾಸ್, ತಿಪಟೂರು, ಅರಸೀಕೆರೆ, ಬಾಣಾವರ, ಕಡೂರು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಮತ ಬೇಟೆಯನ್ನ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಈ ರೋಡ್ ಶೋ ಅಂತ್ಯ ಆಗುತ್ತೆ. ಒಟ್ಟು 6 ಜಿಲ್ಲೆಗಳಲ್ಲಿ ಸಿಎಂ ಮಿಂಚಿನ ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಚಿಕ್ಕಮಗಳೂರು, ದಾವಣಗೆರೆ ಈ ಜಿಲ್ಲೆಯಲ್ಲಿ ಪ್ರಚಾರವನ್ನ ಇವತ್ತು ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ದಾವಣಗೆರೆಯಿಂದ ಪ್ರಚಾರವನ್ನ ಮತ್ತೆ ಆರಂಭ ಮಾಡ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಇವತ್ತಿನಿಂದ ನಿಜವಾದಂತಹ ಮತಬೇಟೆ ಆರಂಭ ಆಗುತ್ತೆ. 3 ಪಕ್ಷಗಳು ಅದಕ್ಕಾಗಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರೋದನ್ನ ನೋಡ್ತಾ ಇದೀವಿ. ಬಿಜೆಪಿಯ ಯಾತ್ರೆಯ ವಿಶೇಷತೆ ಏನು? ನಮಿತಾ, ಬಹಳ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸಾಕಷ್ಟು ತಯಾರಿಯನ್ನ ನಡೆಸ್ತಾ ಇದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇವತ್ತು 267ಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ಇವತ್ತು ರೋಡ್ ಶೋವನ್ನು ನಡೆಸೋದ್ರ ಮುಖಾಂತರ ಇವತ್ತು ಮತಬೇಟೆಗೆ ಇಳಿದಿರ್ತಕ್ಕಂಥದ್ದು. ಅದರಂತೆ ಬಹಳ ಮುಖ್ಯವಾಗಿ ಇವತ್ತು ಜಗಜ್ಯೋತಿ ಬಸವೇಶ್ವರ ಜಯಂತಿ ಆದಂತ ಹಿನ್ನೆಲೆಯಲ್ಲಿ ಚಾಲುಕ್ಯ ಸರ್ಕಲ್ನಲ್ಲಿರ್ತಕ್ಕಂಥ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಆರಂಭವನ್ನು ಮಾಡ್ತಾರೆ. ಯಲಹಂಕದಿಂದ ದೊಡ್ಡಬಳ್ಳಾಪುರದಿಂದ ನೆಲಮಂಗಲದಿಂದ ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ತುಮಕೂರು ನಗರ ಕ್ಷೇತ್ರದಿಂದ ಗುಬ್ಬಿ ವಿಧಾನಸಭಾ ಕ್ಷೇತ್ರ, ಗುಬ್ಬಿಯಿಂದ ತಿಪಟೂರು ವಿಧಾನಸಭಾ ಕ್ಷೇತ್ರ, ತಿಪಟೂರಿನಿಂದ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ, ಅರಸೀಕೆರೆಯಿಂದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ, ಹೀಗೆ 9ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು 12ಕ್ಕೂ ಹೆಚ್ಚು ಕಡೆ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ 267 ಕಿಲೋಮೀಟರ್ಗೂ ಹೆಚ್ಚು ದೂರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಇದು ಕೂಡ ಒಂದು ವಿಶೇಷತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಈ 9 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲ್ಲುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ತುಮಕೂರು ನಗರ ಮತ್ತೆ ತುಮಕೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಮತ್ತೊಂದು ಕಡೆಯಾಗಿ ನೆಲಮಂಗಲ ಮತ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರು ಹಾಲಿ ಶಾಸಕರಾಗಿದ್ದಾರೆ. ಅವರು ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತ್ತೊಮ್ಮೆ ಅಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ನಾಯಕರ ಒಂದು ಲೆಕ್ಕಾಚಾರ. ಸೊ ಹೀಗಾಗಿಯೇ ಈ 9 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಒಂದು ರೋಡ್ ಶೋ ಅನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಆರಂಭವಾಗುವಂತ ರೋಡ್ ಶೋ ರಾತ್ರಿ 10 ಗಂಟೆವರೆಗೂ ಕೂಡ ನಡೆಯುತ್ತೆ. ಅದರಂತೆ ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಬೆಳಿಗ್ಗೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮತ್ತೆ ರೋಡ್ ಶೋ ಅನ್ನು ಆರಂಭ ಮಾಡ್ತಾರೆ. ಈ ರೋಡ್ ಶೋ ಸಂದರ್ಭದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನ ಅಂದ್ರೆ
ಬಿಜೆಪಿ ಸರ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿ ಜನಪರವಾದಂಥ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತೀವಿ, ಮತ್ತೊಂದು ಕಡೆಯಾಗಿ ಯಾವ ರೀತಿಯಾಗಿ ನಾವು ಹಿಂದೆ ಭರವಸೆಗಳನ್ನ ಕೊಟ್ಟಿದ್ದು ಅದನ್ನು ಯಾವೆಲ್ಲ ಭರವಸೆಗಳನ್ನ ಈಡೇರಿಸಿದೀವಿ, ಈ ರೀತಿಯಾಗಿ ಜನರನ್ನ ಒಂದು ಮೋಟಿವೇಟ್ ಮಾಡೋದ್ರ ಮುಖಾಂತರ ಇವತ್ತು ಬಿಜೆಪಿ ಪರವಾಗಿ ಮತಬೇಟೆಗೆ ಇಳಿದಿರ್ತಕ್ಕಂಥದ್ದು. ನಮಿತಾ. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ಡೀಟೇಲ್ಸ್ಗೆ. ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಮಕ್ಕಳ ಬಳಕೆ ಮಾಡಲಾಗ್ತಿದೆ. ನೆಲಮಂಗಲದಲ್ಲಿ ವಿವಿಧ ಪಕ್ಷಗಳು ಪ್ರಚಾರವನ್ನು ಮಾಡುವ ಸಂದರ್ಭದಲ್ಲಿ ಮಕ್ಕಳ ಬಳಕೆಯ ದೃಶ್ಯ ಈಗ ಲಭ್ಯವಾಗಿದೆ. ಪ್ರಚಾರಕ್ಕೆ ಬಂದ್ರೆ ದಿನಕ್ಕೆ ದೊಡ್ಡವರಿಗೆ 500 ರೂಪಾಯಿ ಆದ್ರೆ ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರಕ್ಕೆ ಮಕ್ಕಳನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಣ ಹಂಚುವ ದೃಶ್ಯ. ಏಪ್ರಿಲ್ 19ರಂದು ನಡೆದಿರುವಂತಹ ಘಟನೆ. ನಾಮಪತ್ರ ಸಲ್ಲಿಕೆ ವೇಳೆ ರೋಡ್ ಶೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆತಂದಿದ್ರು ಪಕ್ಷದ ಮುಖಂಡರು. ಈಗ ಮಕ್ಕಳಿಗೆ ಬೇಸಿಗೆ ರಜಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಳಕೆ ಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು. ಈಗ ನಿಷೇಧವನ್ನ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಳಕೆ ಮಾಡಬಾರದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅಂತ ಹೇಳಿ. ಆದ್ರೆ ಎಲ್ಲಾ ಪಕ್ಷಗಳು ಮಕ್ಕಳನ್ನು ಕೂಡ ಬಳಕೆ ಮಾಡ್ತಾ ಇದ್ದು ಮಕ್ಕಳಿಗೆ ದಿನಕ್ಕೆ 250 ರೂಪಾಯಿ ಕೊಟ್ಟು ಪ್ರಚಾರಕ್ಕೆ ಅವರನ್ನ ಬಳಕೆ ಮಾಡಲಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಈಗ ಮಕ್ಕಳಿಗೆ ಬೇಸಿಗೆ ರಜಾ ಇದೆ, ಇನ್ನೊಂದು ಕಡೆ ಈಗಾಗಲೇ ಮಕ್ಕಳಿಗೆ ಕಡಿಮೆ ದುಡ್ಡು ಕೊಟ್ರೆ ಸಾಕು, 250 ರೂಪಾಯಿ ಕೊಟ್ರೆ ಮಕ್ಕಳನ್ನ ನಾವು ಬಳಕೆ ಮಾಡಿಕೊಂಡು ಅವ್ರ ಹತ್ರ ಪ್ರಚಾರ ಮಾಡಿಸಬಹುದು ಅನ್ನುವಂಥ ತಂತ್ರವನ್ನ ಮಾಡಲಾಗ್ತದೆ. ಆದ್ರೆ ಈಗಾಗಲೇ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡ್ಕೊಳ್ಬಾರ್ದು, ಅದಕ್ಕೆ ನಿಷೇಧ ಇದೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಆಲ್ರೆಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲೂ ಇದನ್ನ ಉಲ್ಲಂಘನೆ ಮಾಡಿ ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಾ ಇರೋದು, ಅವರಿಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ಮಕ್ಕಳನ್ನ ಪ್ರಚಾರಕ್ಕೆ ಬಳಸ್ತಾ ಇರೋದನ್ನ ನೋಡಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಚಂದ್ರ, ಮಕ್ಕಳ ಬಳಕೆ ಮಾಡಬಾರ್ದು, ನಿಷೇಧವನ್ನು ಆಲ್ರೆಡಿ ಹೇಳಲಾಗಿದೆ, ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋದನ್ನು ಹೇಳಲಾಗಿದೆ. ಸ್ಟಿಲ್ ಇಲ್ಲಿ ಮಕ್ಕಳ ಬಳಕೆಯಾಗಿದೆ, ದುಡ್ಡು ಕೊಡುವಂತಹ ದೃಶ್ಯಗಳು ಸೆರೆ ಸಿಗ್ತಾ ಇದ್ರು. ಅಧಿಕಾರಿಗಳಿಗೆ ಕಾಣಿಸ್ಲಿಲ್ವಾ? ಯಾವ್ದಾದ್ರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಅಥವಾ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರಾ? ನವಿತಾ, ಖಂಡಿತವಾಗ್ಲೂ ಮಕ್ಕಳನ್ನ ಎಲ್ಲೂ ಕೂಡ ಏನೊಂದು ಎಲೆಕ್ಷನ್ಗಾಗಿರ್ಬೋದು ಅಥವಾ ಚುನಾವಣೆ ಪ್ರಚಾರಕ್ಕಾಗಿ ಎಲ್ಲೂ ಕೂಡ ಬಳಸಬಾರ್ದು ಅಂತ ಹೇಳಿ ಚುನಾವಣಾ ಆಯೋಗ ಒಂದು ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿತ್ತು ಎಲೆಕ್ಷನ್ ಆಗುವ ಮುಂಚೆನೆ. ಈಗ ಸದ್ಯಕ್ಕೆ ಏನೊಂದು ನೆಲಮಂಗಲ ಕ್ಷೇತ್ರದಲ್ಲಿ ಎಲ್ಲಾ ಪಕ್ಷದವರು ಸಾಕಷ್ಟು ಮಕ್ಕಳನ್ನ ಬಳಸ್ತಾ ಇರ್ತಕ್ಕಂಥದ್ದು. ನಾಮಿನೇಷನ್ ಪ್ರಕ್ರಿಯೆ ನಡಿಬೇಕಾದ್ರೆ ಅಲ್ಲೂ ಕೂಡ ಒಂದು ಸಪೋರ್ಟಿವ್ ಆಗಿ ಮಕ್ಕಳನ್ನ ಬಳಸಿರ್ತಕ್ಕಂಥದ್ದು. ಕೇವಲ 250-500 ರೂಪಾಯಿಗೋಸ್ಕರ ಸಾಕಷ್ಟು ಮಕ್ಕಳನ್ನ ಕರೆ ತಂದಿರ್ತಕ್ಕಂಥದ್ದು. ರೋಡ್ ಶೋನಲ್ಲಿ ಭಾಗವಹಿಸಕ್ಕೆ ಹೇಳಿರ್ತಕ್ಕಂಥದ್ದು ಕೆಲವು ಪಕ್ಷಗಳು. ಆ ಮಕ್ಕಳಿಗೆ 250 ರೂಪಾಯಿ 500 ರೂಪಾಯಿ ಕೊಡ್ತಿರ್ತಕ್ಕಂಥ ದುಡ್ಡನ್ನ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಒಂದು ದೂರು ಕೂಡ ದಾಖಲಿಸಿಲ್ಲ ಪೊಲೀಸ್ ಠಾಣೆಗೆ. ಒಂದು ಈಗಾಗಲೇ ಮಕ್ಕಳ ಆಯೋಗ ಇದ್ರ ಬಗ್ಗೆ ಒಂದು ಕಣ್ಣನ್ನ ಇಟ್ಟಿದ್ದು, ಯಾರು ಮಾಡಿದರೆ ಏನು ಅನ್ನೋದು ಕೂಡ ಕೆಲವು ಮಾಹಿತಿಗಳನ್ನ ಪಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಚುನಾವಣಾ ಆಯೋಗಕ್ಕೂ ಕೂಡ ಮಕ್ಕಳ ಇಲಾಖೆಯಿಂದ ಒಂದು ದೂರನ್ನ ಕೂಡ ದಾಖಲಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮಕ್ಕಳನ್ನ ಬಳಸ್ಕೊಂಡು ಕಾಲೇಜ್ ಹುಡುಗರು, ಅದರಲ್ಲೂ ಕೂಡ 18 ವರ್ಷ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ಬಳಸ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಜಾಸ್ತಿ ಒಂದು ಗುಂಪನ್ನು ಸೇರಿಸುವ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿ ಈ ರಾಜಕೀಯ ಪಕ್ಷಗಳು ಅವರನ್ನ ಉಪಯೋಗ ಮಾಡಿಸ್ಕೊಂತ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಈಗ ಸದ್ಯಕ್ಕೆ ಚುನಾವಣಾ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಪಂಜಾಬ್ನಲ್ಲಿ ಅಮೃತ್ ಪಾಲ್ ಸಿಂಗ್ ಅರೆಸ್ಟ್ ಆಗಿದ್ದು ಮೋಗಾ ಜಿಲ್ಲೆಯಲ್ಲಿ ಅಮೃತ್ ಪಾಲ್ ಸಿಂಗ್ ಬಲೆಗೆ ಬಿದ್ದಿದ್ದಾನೆ. ಬಂಧನಕ್ಕೆ ಸ್ಪೆಷಲ್ ಟೀಮ್ ಅನ್ನ ರಚಿಸಿತ್ತು ಪಂಜಾಬ್ ಸರ್ಕಾರ. ಈಗ ಪಂಜಾಬ್ನಲ್ಲೇ ಅಮೃತ್ ಪಾಲ್ ಸಿಂಗ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಖಲಿಸ್ತಾನಿ ತೀವ್ರಗಾಮಿ ಅಮೃತ್ ಪಾಲ್ ಸಿಂಗ್ ಅನ್ನ ಅರೆಸ್ಟ್ ಮಾಡಲಾಗಿದ್ದು ಮಾರ್ಚ್ 18ರಂದು ಈತ ತಪ್ಪಿಸಿಕೊಂಡಿದ್ದ. ಸತತವಾಗಿ ಹುಡುಕಾಟವನ್ನ ಮಾಡ್ತಾನೆ ಇದ್ರು ಪಂಜಾಬ್ ಪೊಲೀಸರು. ಅಸ್ಸಾಂನ ದಿಬ್ರುಗರ್ ಜೈಲಿಗೆ ಆತನನ್ನ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಗೌಹಾಟಿ ಏರ್ಪೋರ್ಟ್ನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಹೆಚ್ಚುವರಿ ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಆಲ್ಮೋಸ್ಟ್ 36 ದಿನಗಳಿಂದಲೂ ಈತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ಮಾಡ್ತಾನೆ ಇದ್ರು. ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು. ಈತ ಎಲ್ಲೂ ಸಿಗದೆ ಎಸ್ಕೇಪ್ ಆಗ್ತಾ ಇದ್ದ. ಮಾರ್ಚ್ 18ರಂದು ಈತನನ್ನ ವಶಕ್ಕೆ ಪಡಿಬೇಕು ಅಂತ ಹೇಳಿ ಪೊಲೀಸರು ಬಲೆ ಬೀಸಿದಂತಹ ಸಂದರ್ಭದಲ್ಲಿ ಆತ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ. ಅಲ್ಲಿನಿಂದ ಇಲ್ಲೇವರೆಗೂ ಕೂಡ ಈತನನ್ನ ಹುಡುಕಾಟ ಮಾಡ್ತಾನೆ ಇದ್ರು. ನೇಪಾಳಕ್ಕೂ ಈತ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಇತ್ತು. ಕೆಲವು ದಿನಗಳ ಹಿಂದೆ ಆತನ ಪತ್ನಿಯನ್ನ ಪಂಜಾಬ್ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರೋ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಆಲ್ಮೋಸ್ಟ್ 36 ದಿನಗಳಿಂದ ಪೊಲೀಸರು ಈತನಿಗಾಗಿ ಹುಡುಕಾಟ ಮಾಡ್ತಾ ಇದ್ರು ಮಾರ್ಚ್ 18ರಿಂದಲೂ. ಈತ ನೇಪಾಳದಲ್ಲಿದ್ದಾನೆ, ಅಲ್ಲಿದ್ದಾನೆ ಅಂತ ಹುಡುಕಾಟದ ಸಂದರ್ಭದಲ್ಲಿ ಪಂಜಾಬ್ನಲ್ಲೇ ಈತ ಈಗ ಸಿಕ್ಕಿ ಬಿದ್ದಿರೋದು. ಯಾವ ರೀತಿಯಾಗಿ ಈತನಿಗೆ ಬಲೆಯನ್ನ ಬೀಸಲಾಗಿತ್ತು, ಹೇಗೆ ಸಿಕ್ಕಿಬಿದ್ದ?
ನವಿತಾ, ಅಮೃತ್ ಪಾಲ್ ಸಿಂಗ್ ಯಾರೀತ, ಯಾಕೆ ಈತನಿಗೋಸ್ಕರ ಪಂಜಾಬ್ ಪೊಲೀಸರು, ಭಾರತದ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇಷ್ಟು ಕಷ್ಟವನ್ನ ಪಡ್ತಾ ಇದ್ವು, ಯಾಕೆ ಈತನನ್ನ ಹುಡುಕ್ತಾ ಇತ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಮೃತ್ ಪಾಲ್ ಸಿಂಗ್ ಅಂತಕ್ಕಂಥ ವ್ಯಕ್ತಿಯ ವಿರುದ್ಧ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಆತ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದ, ಖಾಲಿಸ್ತಾನಿ ಮೂವ್ಮೆಂಟ್ ಅನ್ನ ಮತ್ತೆ ಭಾರತದಲ್ಲಿ ಜಾಗೃತ ಮಾಡಬೇಕಂತ ಪ್ರಯತ್ನವನ್ನ ಪಡ್ತಾ ಇದ್ದ. ಟೆರರಿಸ್ಟ್ ಭಿಂದ್ರಾವಾಲೆ ಇದ್ನಲ್ಲ, ಆತನ ರೀತಿಯಾಗಿಯೇ ಈತ ಕೂಡ ಒಂದು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೊಂಡು ತಾನು 2.0 ಭಿಂದ್ರಾವಾಲೆ ಅಂತ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದ. ಅಮಾಯಕ ಪಂಜಾಬಿಗಳ ಮನಸ್ಸನ್ನ ಕೆಡಿಸಿ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದ. ಈತನಿಗೆ ನೇರವಾಗಿ ಪಾಕಿಸ್ತಾನದ ISI, ಪಾಕಿಸ್ತಾನ, ಚೀನಾ ಮುಂತಾದ ಕಡೆಯಿಂದ ಸಾಕಷ್ಟು ಫಂಡಿಂಗ್ ಕೂಡ ಆಗ್ತಾ ಇತ್ತು. ಕೆನಡಾದಿಂದ ಆಗ್ತಾ ಇತ್ತು, ಇಂಗ್ಲೆಂಡ್ ಇಂದ ಆಗ್ತಾ ಇತ್ತು. ಏನೂ ಇಲ್ಲದಂತ ಒಬ್ಬ ಬಸ್ ಡ್ರೈವರ್ ಈತ, ಟ್ರಕ್ ಡ್ರೈವರ್ ಈತ. ಈತನ ಬಳಿಯಲ್ಲಿ 38 ಕೋಟಿ ರೂಪಾಯಿಯಷ್ಟು ಹಣ ಈತನ ಅಕೌಂಟಿಗೆ ಸಂದಾಯವಾಗಿತ್ತು ಅಂತ ಕೂಡ ಈಗ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾವಾಗ ಈತ ಭಾರತ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ, ಆತನನ್ನ ಬಂಧಿಸೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಪಂಜಾಬ್ ಪೊಲೀಸರು ಮತ್ತೆ ಕೇಂದ್ರ ಗೃಹ ಸಚಿವಾಲಯ. ಅದಾದ ಬಳಿಕ ಈತನಿಗಾಗಿ ಹುಡುಕಾಟವನ್ನು ಶುರು ಮಾಡ್ತಾರೆ. ಈತ ತನ್ನನ್ನ ತಾನ ಬಿಂಬಿಸ್ಕೊಳ್ತಾ ಇದ್ದ. ಈತ ಯಾವ ರೀತಿಯಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ ಅಂದ್ರೆ, ಅಮಿತ್ ಶಾ ಅವರ ಒಂದು ಜೀವಕ್ಕೆ ಧಕ್ಕೆ ತರ್ತಕ್ಕಂತ ಒಂದಿಷ್ಟು ಧಮಕಿಯನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಈತ ಮಾಡಿದ್ದ. ನನ್ನನ್ನ ಬಂಧಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾವ ಪಂಜಾಬ್ ಪೊಲೀಸರು ಕೂಡ ನನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಾನು ಬಿಂಬಿಸ್ಕೊಳ್ತಾ ಇದ್ದ. ಈತನ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಇಲಿಯ ರೀತಿಯಾಗಿ ಎಸ್ಕೇಪ್ ಆಗಿದ್ದ, ಬಿಲಗಳನ್ನ ಹುಡುಕ್ತಾ ಅಲ್ಲಿ ಇಲ್ಲಿ ಅಂತ ಅಲ್ದಾಡ್ತಾ ಇದ್ದ. ಆದ್ರೆ ಕೊನೆಗೂ ಕೂಡ ಆತನನ್ನ ಇವತ್ತು ರೋಡೆಯಲ್ಲಿ ಬಂಧಿಸಲಾಗಿರ್ತಕ್ಕಂಥ ಮಾಹಿತಿ ಇದೆ. ಅಂದ್ರೆ ಅಲ್ಲಿ ರೋಡಿಯ ಗುರುದ್ವಾರದ ಪ್ರಭಾರಿ ಯಾರಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಅಂತ ಮಾಹಿತಿಗಳಿದಾವೆ. ಆದ್ರೆ ಪೊಲೀಸರು ಹೇಳುವಂತ ಪ್ರಕಾರ ತಾವೇ ಇಂಟೆಲಿಜೆನ್ಸ್ ಇಂದ ಆತ ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ಆತನನ್ನ ಇವತ್ತು ಬೆಳಗಿನ ಜಾವ ಸುಮಾರು 7 ಗಂಟೆಗೆ ಬಂಧಿಸಲಾಗಿದೆ. ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡ್ಲಾಗ್ತಾ ಇತ್ತು. ಇಡೀ ದೇಶಾದ್ಯಂತ ಆತನ ಮಾಹಿತಿಯನ್ನ ಸಂಗ್ರಹ ಮಾಡ್ಲಾಗ್ತಾ ಇತ್ತು. ನೇಪಾಳದ ಬಾರ್ಡರ್ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಮುಂತಾದ ಕಡೆಗಳಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿತ್ತು. ಅದಾದ ಬಳಿಕ ಈತ ಈಗ ಸದ್ಯಕ್ಕೆ ಬಲೆಗೆ ಬಿದ್ದಿದ್ದಾನೆ. ಅಂದ್ರೆ ಈತನ ಎಸ್ಕೇಪ್ ರೂಟ್ ಗಳನ್ನೆಲ್ಲವನ್ನು ಕೂಡ ಕಟ್ ಮಾಡ್ಲಾಗಿತ್ತು. ಈಗ 2 ದಿನಗಳ ಹಿಂದಷ್ಟೇ ಈತನ ಪತ್ನಿ ಇಂಗ್ಲೆಂಡ್ಗೆ ಹೋಗುವಂತ ಸಂದರ್ಭದಲ್ಲಿ, ಹೋಗೋಕೆ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲೇನೆ ಆಕೆಯನ್ನ ತಡೆದು ಮರಳಿ ಮನೆಗೆ ಕಳಿಸಲಾಗಿತ್ತು. ಅಂದ್ರೆ ಅವರಿಗೆ ಹೊರಗಡೆ ಹೋಗೋದಕ್ಕೆ ಅಲವನ್ನ ಮಾಡಿರೋದಿಲ್ಲ. ಯಾವಾಗ ಒತ್ತಡಗಳು ಜಾಸ್ತಿ ಆಯ್ತು, ಆತನಿಗೆ ಎಲ್ಲೂ ಎಸ್ಕೇಪ್ ರೂಟ್ಗಳು ಇಲ್ಲ ಅಂತ ಅನ್ಸಕ್ ಶುರುವಾಯ್ತು. ಆತ ತನ್ನ ಒಂದು ಇರುವಿಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಂದ್ರೆ ಇದನ್ನ ಆತ ಸರೆಂಡರ್ ಅಂತ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಪೊಲೀಸರು ಇದನ್ನ ಅರೆಸ್ಟ್ ಅಂತಾನೆ ಒಂದಿಷ್ಟು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಈಗ ಆತನನ್ನ ದಿಬ್ರುಗಢ್ಗೆ, ಅಸ್ಸಾಂನ ದಿಬ್ರುಗಢ್ ಜೈಲಿಗೆ ಕಳಿಸಲಾಗ್ತಾ ಇದೆ. ಯಾಕಂದ್ರೆ ಪಂಜಾಬ್ ನಲ್ಲೇ ಇಟ್ಟಂತ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಗೆ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಈತನ ಬೆಂಬಲಿಗರು ಮತ್ತಷ್ಟು ಹಿಂಸಾಚಾರಕ್ಕೂ ಇಳಿಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಹೀಗಾಗಿ ಈತನನ್ನ ಅಸ್ಸಾಂನ ದಿಬ್ರುಗಢ್ಗೆ ಕಳಿಸಲಾಗ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿಯೇ ವೈದ್ಯರನ್ನ ಕರೆಸಿ ಅಲ್ಲಿಯೇ ಈತನ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗಿದೆ. ವೈದ್ಯರು ಕೂಡ ಅಸ್ಸಾಂನ ದಿಬ್ರುಗಢ್ ವರೆಗೂ ಈತನ ಜೊತೆಯಲ್ಲಿ ಇರ್ತಾರೆ. ಬಳಿಕ ಅಸ್ಸಾಂನ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಅಲ್ಲಿಯ ಕಾರಾಗೃಹಕ್ಕೆ ಈತನನ್ನ ಕಳಿಸಲಾಗ್ತಾ ಇದೆ. ಆಲ್ರೆಡಿ ಈತನ ಸಹಚರರು ಒಂದು 4 ರಿಂದ 5 ಜನರು ಆ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಯೇ ಈತನನ್ನು ಕೂಡ ಇಡಲಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬರಬಾರ್ದು ಅಂತ. ಆದ್ರೆ ಈಗ ಆತ ಯಾಕೆ ಮುಖ್ಯ ಆಗ್ತಾನೆ ಭಾರತದ ಪೊಲೀಸರಿಗೆ, ಪಂಜಾಬ್ ಪೊಲೀಸರಿಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆತನ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಪಾಕಿಸ್ತಾನದಿಂದ ಇದ್ದಿದ್ದೆ ಆದ್ರೆ ಯಾರಿದ್ರು, ಅಥವಾ ಯಾರಾದ್ರೂ ಮಧ್ಯವರ್ತಿ ಇದ್ರ, ಅವರ ಸಂಪರ್ಕ ಹೇಗೆ ಸಾಧ್ಯ ಆಗ್ತಾ ಇತ್ತು, ಆತ ಎಲ್ಲಿ ಟ್ರೈನಿಂಗ್ ಅನ್ನ ಪಡೆದುಕೊಂಡಿದ್ದ, ಹೇಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಟ್ರಕ್ ಡ್ರೈವರ್ ಇದ್ದಕ್ಕಿದ್ದ ಹಾಗೆ ವಾರಿಸ್ ಪಂಜಾಬ್ ದೇ ಮುಖ್ಯಸ್ಥನಾಗ್ತಾನೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆತನಿಗೆ ಜನ ಸಿಗುತ್ತೆ, ಹೇಗೆ ಆತ ರೆಡಿಕಲ್ ಪ್ರೀಚರ್ ಕೂಡ ಆಗ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಆತನಿಗೆ ಫಂಡಿಂಗ್ ಗಳು ಎಲ್ಲಿಂದ ಬರ್ತಾ ಇತ್ತು ಅದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತಾ ಇದೆ. ಆತನ ಪತ್ನಿ UK ಸಿಟಿಜನ್ ಆಗಿರ್ತಕ್ಕಂಥದ್ದು, ಆ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆಕೆಯ ಕುಟುಂಬದ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಇತ್ತೀಚೆಗೆ ಅದು ಇಂಗ್ಲೆಂಡ್ ಇರ್ಬೋದು, ಕೆನಡಾ ಇರ್ಬೋದು, ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಲ್ಲಿ ಖಾಲಿಸ್ತಾನಿಗಳು ಭಾರತದ ಮಂದಿರಗಳ ಮೇಲೆ, ಭಾರತೀಯರ ಮೇಲೆ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ನೆಕ್ಸಸ್ ಏನು, ಈ ಜಾಲ ಏನು, ಅವುಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಹೀಗಾಗಿ ತನಿಖೆಯ ಮತ್ತೊಂದು ಮಜಲು ಇವತ್ತಿನಿಂದ ತೆರೆದುಕೊಳ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಡಿಸ್ಕೌಂಟ್ ಸೇಲ್ನಲ್ಲಿ ಜಡೆ ಜಗಳ. ಮಲ್ಲೇಶ್ವರದ 8ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದ್ದು, ಸೀರೆಗಳ ಡಿಸ್ಕೌಂಟ್ ಸೇಲ್ನಲ್ಲಿ ಗಲಾಟೆ ನಡೆದಿದೆ. ಜಡೆ ಹಿಡ್ಕೊಂಡು ಮಹಿಳೆಯರಲ್ಲಿ ಎಳೆದಾಟವನ್ನ ಮಾಡಿದ್ದಾರೆ. ಮಲ್ಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಜಗಳವನ್ನ ಬಿಡಿಸಿ ಕಳುಹಿಸಿದ್ದಾರೆ ಸ್ಥಳೀಯರು. ಸೀರೆಗಳ ಡಿಸ್ಕೌಂಟ್ ಸೇಲಲ್ಲಿ ಮಹಿಳೆಯರು ಗಲಾಟೆ ಮಾಡಿಕೊಂಡಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಅಲ್ಲಿ ಯಾವ ರೀತಿಯಾಗಿ ಹೊಡೆದಾಟ ಬಡದಾಟ ನಡೆದಿದೆ ಅನ್ನುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದು ಮಲ್ಲೇಶ್ವರದ 8ನೇ ಕ್ರಾಸ್ನಲ್ಲೇ ನಡೆದಿರುವಂತಹ ಘಟನೆ.
ಸೀರೆಗಳ ಡಿಸ್ಕೌಂಟ್ ಸೇಲ್ ಅನ್ನ ಹಾಕಲಾಗಿತ್ತು ಅಲ್ಲಿ. ಆದ್ರೆ ಯಾವ ಕಾರಣಕ್ಕಾಗಿ ಇವರು ಡಿಸ್ಕೌಂಟ್ ಸೇಲ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಮಾಡ್ಕೊಂಡ್ರು, ನನಗೆ ಈ ಸೀರೆ ಬೇಕು, ನನಗೆ ಈ ಸೀರೆ ಬೇಕು ಅಂತ ಹೇಳಿ, ಅಥವಾ ಯಾರಾದ್ರೂ ಚೂಸ್ ಮಾಡಿದ್ದನ್ನ ಇದು ನಾನೇ ಚೂಸ್ ಮಾಡಿದ್ದು ಅಂತ ಹೇಳಿ ಏನಾದ್ರೂ ಗಲಾಟೆ ಆಯ್ತಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸದ್ಯಕ್ಕೆ ಇಲ್ಲ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದಿದ್ದಾರೆ. ಪತಿ ರಾಜ್ ಕುಂದ್ರಾ, ತಂಗಿ ಶಮಿತಾ ಶೆಟ್ಟಿ ಸೇರಿದಂತೆ ಕುಟುಂಬಸ್ಥರ ಜೊತೆಗೆ ಆಗಮಿಸಿ ದೇವರ ದರ್ಶನ ಪಡೆದರು. ಕಟೀಲು ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೀತಾ ಇದ್ದು ಪ್ರತಿ ವರ್ಷದಂತೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಿಲ್ಪಾ ಶೆಟ್ಟಿಗೆ ದೇಗುಲದ ಆಡಳಿತ ಮಂಡಳಿ ದೇವರ ಶೇಷ ವಸ್ತ್ರವನ್ನು ಕೊಟ್ಟು ಗೌರವಿಸಿದೆ. ಇನ್ನು ಬೆಂಗಳೂರಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಆರ್ಸಿಬಿ ಮಧ್ಯೆ ಐಪಿಎಲ್ ಹಣಾಹಣಿ ನಡೆಯಲಿದೆ. ಪಂದ್ಯ ಆಡೋಕೆ ಬಂದಿರೋ ಕೊಹ್ಲಿ ಪತ್ನಿ ಜೊತೆ ನಿನ್ನೆ ಮಲ್ಲೇಶ್ವರಂನ ಸಿಟಿಆರ್ ಹೋಟೆಲ್ಗೆ ಬಂದಿದ್ರು. ಮಸಾಲೆ ದೋಸೆ, ಗೋಳಿ ಬಜೆ, ಕೇಸರಿ ಬಾತ್ ಟೇಸ್ಟ್ ಮಾಡಿದ್ರು. ಸೂಪರ್ ಟೇಸ್ಟ್ ಅಂತ ಹೊಗಳಿ ಹೋಟೆಲ್ ಸಿಬ್ಬಂದಿ ಜೊತೆ ಫೋಟೋನೂ ತೆಗೆಸಿಕೊಂಡ್ರು. ಕೊಹ್ಲಿ ದಂಪತಿ ನೋಡೋಕೆ ಮೂಗಿ ಬಿದ್ದಂತಹ ಫ್ಯಾನ್ಸ್ ಮಧ್ಯೆ ವಾಪಸ್ ಹೋಗೋಕೆ ಪಾಪ ವಿರುಷ್ಕಾ ದಂಪತಿ ಪರದಾಡಬೇಕಾಯ್ತು. ನಟ ಚೇತನ್ಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ನಟ ಚೇತನ್ಗೆ ಕೊಟ್ಟ OCI ಮಾನ್ಯತೆಯನ್ನ ರದ್ದು ಮಾಡಿದ ಹಿನ್ನೆಲೆಯಲ್ಲಿ ಗಡೀಪಾರು ಭೀತಿಯಲ್ಲಿದ್ರು ನಟ ಚೇತನ್. ಈಗ ಆ ಒಂದು ಟೆನ್ಷನ್ಗೆ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ನಟ ಚೇತನ್ಗೆ ಷರತ್ತುಬದ್ಧ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. 2018ರಲ್ಲಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ ಅನ್ನ ನೀಡಲಾಗಿತ್ತು. ಆದರೆ ಸಮುದಾಯಗಳ ನಡುವೆ ದ್ವೇಷ ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಭಾರತ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೋಟಿಸ್ ಅನ್ನ ಕೊಟ್ಟು ಉತ್ತರವನ್ನು ಪಡೆದಿತ್ತು. ಆದರೆ ಚೇತನ್ ಕೊಟ್ಟಂತಹ ಉತ್ತರ ಸಮಾಧಾನಕರ ಆಗಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ OCI ಕಾರ್ಡ್ ಅನ್ನ ರದ್ದುಪಡಿಸಿತ್ತು ಕೇಂದ್ರ ಸರ್ಕಾರ. ಗಡೀಪಾರು ಭೀತಿಯಲ್ಲಿದ್ರು. ಆದರೆ ಚೇತನ್ಗೆ ಹೈಕೋರ್ಟ್ ಈಗ ರಿಲೀಫ್ ಅನ್ನ ಕೊಟ್ಟಿದೆ. ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.